ನೀವು ಇಲ್ಲಿ ನಿಧಾನವಾಗಿ ಗುಸುಗುಸುವಾಗಿ ಮಾತನಾಡಿದರೂ ಈ ಧ್ವನಿ ಸಂಪೂರ್ಣ ಗುಂಬಜದಲ್ಲಿ ಕೇಳಿಸುತ್ತದೆ. ಇದು ವಿಜಯಪುರದ ಪ್ರಸಿದ್ಧ ಗೋಲ್ ಗುಂಬಜ್. ನಮಸ್ಕಾರ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನೆಲ್ ಚಿಟ್ಸ್ ಅಂಡ್ ಬಿಟ್ಸ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದ ವಿಜಯಪುರದಲ್ಲಿರೋ ಗೋಲ್ ಗುಂಬಜ್ ಬಂದಿದ್ದೇವೆ. ದೂರದಿಂದಲೇ ಕಾಣಿಸ್ತಾ ಇರೋ ಈ ಗುಂಬಜ್ ಮತ್ತು ಅದರೊಳಗಿರುವ ರಹಸ್ಯವಾದ ಗ್ಯಾಲರಿ ಈ ಸ್ಥಳವನ್ನು ವಿಶ್ವದಾದ್ಯಂತ ಪ್ರಸಿದ್ಧಗೊಳಿಸಿದೆ. ಹದಿನೇಳನೇ ಶತಮಾನದಲ್ಲಿ ಆದಿಲ್ ಶಾಹಿ ವಂಶದ ಸುಲ್ತಾನನಾದ ಮೊಹಮ್ಮದ್ ಆದಿಲ್ ಶಾ ಈ ಭವ್ಯ ಕಟ್ಟಡವನ್ನು ನಿರ್ಮಿಸಲು ಆದೇಶ ನೀಡಿದ್ದರು. ಈ ಗೋಲ್ ಗುಂಬಜ್ ಮೂಲತಃ ಅವರ ಸಮಾಧಿಯಾಗಿ ನಿರ್ಮಿಸಲಾಯಿತು ಮತ್ತು ಇದು ಡೆಕ್ಕನ್ಸ್ ಸುಲ್ತಾನರ ಕಾಲದ ಅತ್ಯಂತ ಪ್ರಮುಖ ಕಟ್ಟಡಗಳಲ್ಲಿ ಒಂದಾಗಿದೆ. ಗೋಲ್ ಗುಂಬಜ್ನ ಅತ್ಯಂತ ಗಮನಾರ್ಹ ವಿಶೇಷತೆ ಏನಂದ್ರೆ ಇದು ಭಾರಿ ಗಾತ್ರದ ಗುಂಬಜ್. ಈ ಗುಂಬಜ್ ಸುಮಾರು 44 ಮೀಟರ್ ಎತ್ತರ ಹೊಂದಿದ್ದು ಅದರ ವ್ಯಾಸವು ಸುಮಾರು 44 ಮೀಟರ್ ಇದೆ. ಅತ್ಯಂತ ಆಶ್ಚರ್ಯ ವಿಷಯ ಏನಂದ್ರೆ ಇಷ್ಟು ದೊಡ್ಡ ಗುಂಬಜ್ ಒಳಗಡೆ ಯಾವುದೇ ಕಂಬಗಳ ಸಹಾಯವಿಲ್ಲದೆ ನಿರ್ಮಿಸಲಾಗಿದೆ. ಈ ಕಾಲದ ಇಂಜಿನಿಯರಿಂಗ್ ಕೌಶಲ್ಯವನ್ನು ನೋಡಿದಾಗ ಇದು ನಿಜವಾಗಿಯೂ ಅತ್ಯಂತ ಅದ್ಭುತ ಸಾಧನೆ ಎಂದು ಅನಿಸುತ್ತದೆ. ಇಲ್ಲಿ ಬರುವ ಪ್ರವಾಸಿಗರಿಗೆ ಅತ್ಯಂತ ಖುಷಿಯಾದ ಅನುಭವವೆಂದರೆ ಗೋಲ್ ಗುಂಬಜ್ನೊಳಗೆ ಇರುವ ವಿಸ್ಪರಿಂಗ್ ಗ್ಯಾಲರಿ. ಈ ಗೋಲಾಕಾರದ ಗ್ಯಾಲರಿಯಲ್ಲಿ ಒಬ್ಬರು ಒಂದು ಗೋಡೆಯ ಬಳಿ ನಿಧಾನವಾಗಿ ಗುಸುಗುಸುವಾಗಿ ಮಾತನಾಡಿದರೆ ಇದರ ಧ್ವನಿ ಇನ್ನೊಂದು ಕಡೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಈ ವಿಶೇಷ ಧ್ವನಿ ವ್ಯವಸ್ಥೆಯ ಕಾರಣದಿಂದ ಸಣ್ಣ ಶಬ್ದವು ಗುಂಬಜ್ ಒಳಗೆ ಹಲವಾರು ಬಾರಿ ಪ್ರತಿಧ್ವನಿಸುತ್ತದೆ. ಅದರ ಕಾರಣದಿಂದಲೇ ಇಲ್ಲಿ ಬರುವ ಪ್ರತಿಯೊಬ್ಬ ಪ್ರವಾಸಿಗರು ಈ ಅನುಭವವನ್ನು ಪ್ರಯತ್ನಿಸದೆ ಹೋಗುವುದೇ ಇಲ್ಲ. ಇಂದು ದೊಡ್ಡ ಕಟ್ಟಡಗಳನ್ನು ನಿರ್ಮಿಸಲು ಯಂತ್ರಗಳು ಇವೆ, ಆದರೆ ಸುಮಾರು 400 ವರ್ಷಗಳ ಹಿಂದೆ ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ ಇಷ್ಟು ದೊಡ್ಡ ಗುಂಬಜ್ ನಿರ್ಮಿಸುವುದು ನಿಜವಾಗಿಯೂ ಅದ್ಭುತ. ಗೋಲ್ ಗುಂಬಜ್ ಸುತ್ತಲೂ 4 ದೊಡ್ಡ ಗೋಪುರಗಳಿವೆ. ಆ ಗೋಪುರದೊಳಗೆ ಇರುವ ಸುತ್ತು ಮೆಟ್ಟಿಲನ್ನು ಹತ್ತಿ ಪ್ರವಾಸಿಗರು ವಿಸ್ಪರಿಂಗ್ ಗ್ಯಾಲರಿ ತಲುಪುತ್ತಾರೆ.
ಸುಮಾರು 200ಕ್ಕೂ ಹೆಚ್ಚು ಮೆಟ್ಟಿಲುಗಳು ಹತ್ತಿದ ನಂತರ ನಾವು ಗುಂಬಜ್ ಮೇಲ್ಭಾಗದ ಗ್ಯಾಲರಿಯನ್ನು ತಲುಪುತ್ತೇವೆ. ಇಲ್ಲಿ ಒಮ್ಮೆ ಕೈ ತಟ್ಟಿದರೂ ಅಥವಾ ನಿಧಾನವಾಗಿ ಮಾತನಾಡಿದರೂ ಧ್ವನಿ ಹಲವಾರು ಬಾರಿ ಪ್ರತಿಧ್ವನಿಸುತ್ತದೆ. ಅದಕ್ಕೆ ಈ ಸ್ಥಳವನ್ನು ವಿಸ್ಪರಿಂಗ್ ಗ್ಯಾಲರಿ ಎಂದು ಕರೆಯುತ್ತಾರೆ.
ಗೋಲ್ ಗುಂಬಜ್ ಸುತ್ತಲೂ ನಡೆಯುತ್ತಾ ಬಂದಾಗ ಇಲ್ಲಿ ಕೆಲವು ಒಡೆದ ಕಲ್ಲಿನ ಕಂಬಗಳು ಮತ್ತು ದೇವಸ್ಥಾನ ಶೈಲಿಯ ಶಿಲ್ಪಗಳು ಕಾಣಿಸುತ್ತವೆ. ಮೊದಲಿಗೆ ನೋಡಿದಾಗ ಅದು ಒಡೆದ ದೇವಸ್ಥಾನದ ಭಾಗಗಳಂತೆ ಕಾಣಬಹುದು. ಇವು ವಿಜಯಪುರ ಪ್ರದೇಶದಲ್ಲಿ ಹಳೆಯ ಕಟ್ಟಡಗಳ ಅವಶೇಷಗಳು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಈ ಪ್ರದೇಶವು ಹಲವಾರು ಶತಮಾನಗಳ ಹಿಂದಿನ ಇತಿಹಾಸ ಹೊಂದಿರುವುದರಿಂದ ಇಲ್ಲಿ ಹಿಂದೆ ಇದ್ದ ಕಟ್ಟಡಗಳ ಕಲ್ಲುಗಳು ಮತ್ತು ಶಿಲ್ಪಗಳು ಇಂದಿಗೂ ಇಲ್ಲಿ ಉಳಿದಿದೆ. ಕೆಲವು ಕಲ್ಲುಗಳನ್ನು ಹಳೆಯ ಕಟ್ಟಡಗಳಿಂದ ತೆಗೆದು ಹೊಸ ಕಟ್ಟಡಗಳ ನಿರ್ಮಾಣಗಳಲ್ಲೂ ಬಳಸಲಾಗುತ್ತದೆ ಎಂದು ಅಭಿಪ್ರಾಯ ಇದೆ. ಇಲ್ಲಿ ಕೆಲವು ಹಳೆಯ ಪಿರಂಗಿಗಳು ಕೂಡ ಕಾಣಿಸುತ್ತದೆ. ಈ ಪಿರಂಗಿಗಳು ವಿಜಯಪುರದ ಸೈನಿಕ ಶಕ್ತಿಯ ಒಂದು ಸಂಕೇತವಾಗಿದ್ದವು. 17ನೇ ಶತಮಾನದಲ್ಲಿ ಆದಿಲ್ ಶಾಹಿ ಸಾಮ್ರಾಜ್ಯದ ಕಾಲದಲ್ಲಿ ವಿಜಯಪುರ ಒಂದು ಬಲವಾದ ಕೋಟೆ ನಗರವಾಗಿತ್ತು. ಈ ಸಮಯದಲ್ಲಿ ಶತ್ರುಗಳಿಂದ ನಗರವನ್ನು ರಕ್ಷಿಸಲು ಇಂತಹ ದೊಡ್ಡ ಪಿರಂಗಿಗಳನ್ನು ಬಳಸಲಾಗುತ್ತಿತ್ತು. ಗೋಲ್ ಗುಂಬಜ್ ಸುತ್ತಲೂ ನೀವು ಕೆಲವು ಚಿಕ್ಕ ಚಿಕ್ಕ ಕೋಣೆಗಳನ್ನು ಅಥವಾ ಮುಚ್ಚಿದ ಕಟ್ಟಡಗಳನ್ನು ಗಮನಿಸಬಹುದು. ಮೊದಲು ನೋಡಿದಾಗ ಅವು ಜೈಲು ಕೋಣೆಯಂತೆ ಕಾಣಿಸಬಹುದು, ಆದರೆ ವಾಸ್ತವದಲ್ಲಿ ಅದು ಜೈಲಲ್ಲ. ಇತಿಹಾಸಕಾರರ ಅಭಿಪ್ರಾಯದ ಪ್ರಕಾರ ಆ ಕೋಣೆಗಳಲ್ಲಿ ಆ ಕಾಲದ ಗಾರ್ಡ್ ರೂಮ್ಗಳು ಅಥವಾ ಸೈನಿಕರ ವಾಸ ಸ್ಥಳದ ಆಗಿದ್ದವು. ಏಕೆಂದ್ರೆ ಇದು ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿ ಆಗಿದ್ರಿಂದ ಇಲ್ಲಿ ಭದ್ರತೆ ಬಹಳ ಮುಖ್ಯವಾಗಿತ್ತು. ಗೋಲ್ ಗುಂಬಜ್ ಸುತ್ತಲೂ ಗಾರ್ಡನ್ ಇವೆ. ಇಲ್ಲಿ ನಡೆಯುತ್ತಾ ಇದ್ರೆ ಇತಿಹಾಸದ ಸ್ಮಾರಕದ ಸೌಂದರ್ಯವನ್ನು ನೋಡಿದಾಗ ನಾವು ಸುಮಾರು ವರ್ಷಗಳ ಹಿಂದಿನ ಕಾಲಕ್ಕೆ ಹೋದಂತೆ ಅನುಭವ ಆಗುತ್ತದೆ. ಈ ಸ್ಥಳದ ಶಾಂತ ವಾತಾವರಣ ಇತಿಹಾಸ ಮತ್ತು ವಾಸ್ತುಶಿಲ್ಪದ ಮಹತ್ವವನ್ನು ಇನ್ನಷ್ಟು ಆಳವಾಗಿ ಅನುಭವಿಸುವ ಅವಕಾಶ ಸಿಗುತ್ತದೆ. ನೀವು ವಿಜಯಪುರಕ್ಕೆ ಭೇಟಿ ನೀಡಿದರೆ ಈ ಸ್ಥಳವನ್ನು ಖಂಡಿತವಾಗಿ ನೋಡಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.